ಕೊನೆಗೂ ಸತತ 9 ದಿನಗಳಿಂದ ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ನಿನ್ನೆ ಫಲ ಸಿಕ್ಕಿತು. ಸಿಎಂ ಸಿದ್ದರಾಮಯ್ಯ ಸ್ವತಃ ಕಬ್ಬು ಬೆಳೆಗಾರರ ಒಂದು ಬೇಡಿಕೆ ಏನಿತ್ತು ಅದಕ್ಕೆ ಓಕೆ ಅಂದಿದ್ರು. ಆದರೂ 3500 ರೂಪಾಯಿ ನಮಗೆ ಬೆಲೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕೇಳ್ತಾ ಇದ್ರು ಕೂಡ ಕೊನೆಗೆ ಚೌಕಾಸಿ ಮಾಡಿ ಅಳೆದು ತೂಗಿ 3300 ರೂಪಾಯಿಗೆ ಫಿಕ್ಸ್ ಮಾಡಿದ್ದಾರೆ. ನಿನ್ನೆನೇ ಆದೇಶ ಹೊರಬಿದ್ರು ಕೂಡ ಕಬ್ಬು ಬೆಳೆಗಾರರು ಅದಕ್ಕೆ ಓಕೆ ಅಂದಿದ್ರು. ನಮಗೆ ಇನ್ನೂ ಕೂಡ ಸಹಮತ ಇಲ್ಲ, ಸಚಿವರು ಇಲ್ಲಿಗೆ ಬರಬೇಕು, ಖುದ್ದು ನಾವು ಹೋರಾಟ ನಡೆಸ್ತಾ ಇರುವಂಥ ಸ್ಥಳಕ್ಕೆ ಅವ್ರು ಬಂದು ಹೇಳಿದ್ರೆ ನಾವು ಕೇಳ್ತೀವಿ ಅನ್ನುವಂಥದ್ದನ್ನ ಕೆಲವು ರೈತರು ಪಟ್ಟು ಹಿಡಿದಿದ್ರು. ಸೊ ಅದರಂತೆ ಇವತ್ತು ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಹೋದ್ರು, ರೈತರನ್ನ ಹಾಡಿ ಹೊಗಳಿದ್ರು. ನಂತರ ಅವರಿಗೆ ಆದೇಶದ ಪ್ರತಿಯನ್ನ ಕೈಗೆ ಕೊಟ್ಟ ನಂತರ ಈಗ ಹೋರಾಟ ಮುಗಿದಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನು ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟರಿ ಕೊಡಬೇಕು. ಸರ್ಕಾರ ಡಿಸಿಷನ್ ಆದ್ಮೇಲೆ ಏನ್ ಮಾಡ್ಲಿಕ್ಕೆ ಕೊಡ್ಲೇಬೇಕು. ಸಂಭ್ರಮ ಮನೆ ಮಾಡಿದೆ, ಹಸಿರು ಶಾಲುಗಳು ರಾರಾಜಿಸುತ್ತಿವೆ, ಅನ್ನದಾತರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಕಳೆದ 9 ದಿನಗಳಿಂದ ಕೊತ ಕೊತ ಅಂತಿದ್ದ ಬೆಳಗಾವಿಯಲ್ಲಿ ಈಗ ಸಂಭ್ರಮದ ವಾತಾವರಣ. ಕಬ್ಬು ಬೆಳೆಗಾರರಿಗೆ ಸುಗ್ಗಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ತಾಯಂದಿರಿಗೆ, ಪರಮ ಪೂಜ್ಯರಿಗೆ, ಶ್ರೀಕಾಂತ್ ಗುರೂಜಿ ಅವರಿಗೆ. ವಿಷಯ ಏನಂದ್ರೆ ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ದರ ನಿಗದಿ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ರು. ಈ ಹೋರಾಟದ ಎಫೆಕ್ಟ್ಗೆ ರಾಜ್ಯ ಸರ್ಕಾರ ನಿನ್ನೆ 3300 ರೂಪಾಯಿ ಕೊಡಲು ಒಪ್ಪಿದೆ. ಸರ್ಕಾರದ ನಿರ್ಧಾರ ಘೋಷಣೆಯಾದ ಬಳಿಕವೂ ರೈತರ ಪ್ರತಿಭಟನೆ ಮುಂದುವರಿದಿತ್ತು. ಇಲ್ಲೇ ಬಂದು ಪರಿಷ್ಕೃತ ದರ ಘೋಷಿಸಬೇಕು ಅಂತ ಆಗ್ರಹಿಸಿದ್ರು. ಇದೇ ಕಾರಣಕ್ಕೆ ಇವತ್ತು ಗುರ್ಲಾಪುರಕ್ಕೆ ಖುದ್ದು ಭೇಟಿ ಕೊಟ್ಟ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ಜೊತೆ ಸಂವಾದ ನಡೆಸಿದ್ರು. ಸಿಎಂ 100 ಕೋಟಿ ಅನುದಾನ ಕೊಟ್ಟ ಆದೇಶ ಪ್ರತಿಯನ್ನ ಹೋರಾಟಗಾರರಿಗೆ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, ಡಿಸಿ ಅವರು, ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಆದೇಶ ಪ್ರತಿ ಕೊಡುತ್ತಿದ್ದಂತೆ ರೈತರ ಆನಂದ ಮೀರಿತ್ತು. ಸಚಿವ ಶಿವಾನಂದ ಪಾಟೀಲ್ ಮೇಲೆ ಪುಷ್ಪ ಮಳೆ ಸುರಿಸಿದ್ರು. ಹೋರಾಟ ವಾಪಸ್ ಪಡೆದು ಚೂನಪ್ಪ ಪೂಜಾರಿಯನ್ನ ಮೇಲೆತ್ತಿ ಜೈಕಾರ ಕೂಗಿದ್ರು. ಅಂಬೇಡ್ಕರ್ ಭಾವಚಿತ್ರ ನೀಡಿ ಹೋರಾಟಗಾರರಿಗೆ ಗೌರವಿಸಿದ್ರು. ಬಳಿಕ ಗುರ್ಲಾಪುರದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಇಷ್ಟು ಮಾತ್ರವಲ್ಲ, ಸಚಿವ ಶಿವಾನಂದ ಪಾಟೀಲ್ ರಿಕವರಿ ತಕ್ಕಂತೆ ಬೆಲೆ ಅಂತೇಳಿದ್ದಾರೆ. ನೀವೆಲ್ಲ ಸುದೈವಿಗಳು. ಏನಪ್ಪಾ ಅಂದ್ರೆ ಬೆಳಗಾವದಾಗ ಕೃಷ್ಣಾ ನದಿನ ತೀರದ ಮೇಲೆ ಫಲವತ್ತಾದ ಮಣ್ಣಿನ ಮೇಲೆ ಬದುಕಿರ್ತಕ್ಕಂಥವ್ರು ನೀವು. ನಿಮ್ಮಲ್ಲಿ ಹೆಚ್ಚು ಬೆಳೀತದ, ಅದಕ್ಕೆ ನಿಮ್ಗೆ ಹೆಚ್ಚು ಸಿಗ್ತದ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬೆಳೀತದ, ನಮ್ಮಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದ. ಅದೇನು ಬಹಳ ವ್ಯತ್ಯಾಸ ಆಗುದಿಲ್ಲ. ಇಂದಿಲ್ಲ ನಾಳೆ ಅವ್ರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಈ ನಡುವೆ ನಿನ್ನೆ ಸರ್ಕಾರದ ಘೋಷಣೆಗೆ ಹುಕ್ಕೇರಿ ರೈತರು ಸಮಾಧಾನಗೊಂಡಿರಲಿಲ್ಲ. ಹೀಗಾಗಿ ಇವತ್ತು ಕೂಡ ಹುಕ್ಕೇರಿ ರೈತರು ಪ್ರತಿಭಟನೆ ಮುಂದುವರಿಸಿದ್ರು. ಸಚಿವರೇ ಆದೇಶ ಪ್ರತಿ ಕೊಟ್ಟಿರುವುದಕ್ಕೆ ಪ್ರತಿಭಟನೆ ಮೊಟಕುಗೊಳಿಸಿದ್ದಾರೆ. ಇಷ್ಟೇ ಅಲ್ಲ, ಸರ್ಕಾರದ ನಿರ್ಧಾರ ಸಕ್ಕರೆ ಮಾಲೀಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಮುರುಗೇಶ್ ನಿರಾಣಿ ಹೆಚ್ಚುವರಿ 50 ರೂಪಾಯಿ ಕೊಡೋ ಬಗ್ಗೆ ಆಕ್ಷೇಪ ಎತ್ತಿದ್ರು. ಆದರೆ ಇವತ್ತು ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಎಂದಿದ್ದಾರೆ. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟರಿ ಕೊಡಬೇಕು. ಸರ್ಕಾರ ಡಿಸಿಷನ್ ಆದ್ಮೇಲೆ ಏನ್ ಮಾಡ್ಲಿಕ್ಕೆ ಕೊಡ್ಲೇಬೇಕಲ್ಲ. ಈಗ ಬೇರೆ ಅವರು ಈಗ ಕೊಡೋಲ್ಲ ಅಂತ ಹೇಳಿದಾರೆ, ನಿಮ್ ಮುಂದೆ ಹೇಳಿದ್ದಾರೆ, ನಿಮ್ ಟಿವಿ ಮುಂದೆ. ಸರ್ಕಾರ ಡಿಸಿಷನ್ ಅದು ಕೊಡ್ಲೇಬೇಕು. ಈ ನಡುವೆ ರಾಜಕೀಯ ಪಡಸಾಲೆಯಲ್ಲಿನ ವಾಗ್ಯುದ್ಧ ಕೂಡ ಚುರುಕು ಪಡೆದುಕೊಂಡಿದೆ. ಕೇಂದ್ರದತ್ತ ಬೊಟ್ಟು ಮಾಡಿದ ಸಚಿವರಿಗೆ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಯಾರಿಂದ ಆದೇಶ ಆಗಿದೆ 3550 ರೂಪಾಯಿ? ಕೇಂದ್ರ ಸರ್ಕಾರ. ಯಾವ ಇಲಾಖೆಯಿಂದ? ಕನ್ಸ್ಯೂಮರ್ ಅಫೇರ್ಸ್ ಮಂತ್ರಿ ಯಾರು? ಪ್ರಹ್ಲಾದ್ ಜೋಶಿ ಅವರು. ಕೇಂದ್ರ ಸರ್ಕಾರದ ನೀತಿ ಅಂತ ಏನು ಕೇಂದ್ರ ಸರ್ಕಾರದ ನೀತಿ ಇದೆ? ಮೊದಲನೇದಾಗಿ ನಿಮ್ಮ ಕಾಲದಲ್ಲಿ UPA ದಿಂದ ಹಿಡ್ಕೊಂಡು ಹಿಂದಿನ ನಿಮ್ಮ ಕಾಲದೊಳಗೆ ಹೋರಾಟಗಳು, ರೈತರ ಹೋರಾಟ ಅದಕ್ಕೆ ಮಾಡ್ತಾ ಇದ್ರು, ನಮ್ಮ ಹಳೆ ಬಾಕಿ ಕೊಡ್ರಿ ಅಂತ. ಮತ್ತೊಂದು ಕಡೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಈ ಸರ್ಕಾರ ಮಾನ ಮರ್ಯಾದೆ ಇಲ್ಲ, ರೈತರನ್ನೆಲ್ಲ ಡಿವೈಡ್ ಮಾಡುವಂತ ವ್ಯವಸ್ಥೆಗೆ ಹೋಗಿದೆ. ಬೆಳಗಾವಿಯಲ್ಲಿ ಏನು ಹೋರಾಟ ಆಯಿತು, ಈಗ ಸರ್ಕಾರ 3300 ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಗ್ಯಾರಂಟಿ ಇಲ್ಲ. ಕಬ್ಬು ಬೆಳೆಗಾರರು ಏನೋ ಒಂದು ಕಾಂಗ್ರೆಸ್ ಸರ್ಕಾರ ತ್ಯಾಪೆ ಹಾಕಿದ್ದಾರೆ. ನಿಜಕ್ಕೂ
ಜನ ಬಯಸಿದ ರೀತಿಯಲ್ಲಿ, ರೈತರು ಬಯಸಿದ ರೀತಿಯಲ್ಲಿ ಪರಿಹಾರವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಈ ನಡುವೆ ಹತ್ತರಗಿ ಗ್ರಾಮದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ 11 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನನ್ವಯ ಜಮಖನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಳಗಾವಿಯಿಂದ ಸಹದೇವ್ ಮಾನಿ ಜೊತೆ ಸುನೀಲ್, TV9 ಬೆಂಗಳೂರು. ಇಲ್ಲಿದ್ದ ರೈತರೇನೋ ಸಂಭ್ರಮನ ಆಚರಿಸಿದ್ರು, ಕುಣಿದು ಕುಪ್ಪಳಿಸಿದ್ರು, ನಮಗೆ ಓಕೆ ಆಗಿದೆ ಸರ್ಕಾರ ಹೇಳಿದಂಥ ರೇಟ್ ಅನ್ನುವಂಥದ್ದನ್ನು ಹೇಳಿದ್ರು. ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ರೈತರು ತಮ್ಮ ಹೋರಾಟವನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಬಾಗಲಕೋಟೆ ರೈತರು ಹೇಳೋ ಪ್ರಕಾರ, ಅಂದರೆ ಮುಧೋಳ ನಗರದಲ್ಲಿ ಸೇರಿದಂತಹ ಸಹಸ್ರಾರು ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಮಗೆ ಕೊಡಲೇಬೇಕು, ನಮಗೆ 3,300 ರೂಪಾಯಿ ಒಪ್ಪಿಗೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ ಬಾಕಿ ಹಣ ಏನಿದೆಯಲ್ಲ ಅದನ್ನು ಕೂಡ ಬೇಗ ಪಾವತಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಾಕಿ ಪಾವತಿ ಬಗ್ಗೆ ಮುಚ್ಚಳಿಕೆಯಲ್ಲಿ ಅವರು ಬರೆದುಕೊಡಬೇಕು, ಆಗಷ್ಟೇ ನಾವು ನಮ್ಮ ಹೋರಾಟವನ್ನು ಹಿಂದಕ್ಕೆ ಪಡಿತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಿನ್ನೆ ಗುರ್ಲಾಪುರದ ಹೋರಾಟ ಆದಮೇಲೆ ನಾವು ರಾಜ್ಯ ವ್ಯಾಪ್ತಿ ಹೋರಾಟ ಮಾಡೋದ್ರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅಲ್ಲದೆ ಸಂಯುಕ್ತ ಹೋರಾಟ ಅವ್ರಿಗೊಂದು ಪತ್ರ ಬರೆದಿತ್ತು ಮತ್ತು ಬೆಲೆ ನಿಗದಿ ಮಾಡಬೇಕು ಅಂತ ಹೇಳ್ತಿತ್ತು, ಕೆಲವು ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗೆ ನಾಳೆ ಖುದ್ದು ನಾವು ಒಂದು ಒತ್ತಾಯನೂ ಮಾಡ್ತೀವಿ, ಇನ್ನೆರಡು ದಿನದಲ್ಲಿ ಅವ್ರನ್ನ ಭೇಟಿ ಮಾಡಿ ಒತ್ತಾಯನೂ ಮಾಡ್ತೀವಿ.